ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ3 ಗ್ಯಾಲರಿ. ಹಾರ್ಟ್ ಅಟ್ಯಾಕ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಈ ಬ್ರೈನ್ ಅಟ್ಯಾಕ್ ಆರ್ ಬ್ರೈನ್ ಸ್ಟ್ರೋಕ್ ಅಂದರೆ ಅಷ್ಟು ಐಡಿಯಾ ಇರೋಲ್ಲ. ಈ ಬ್ರೈನ್ ಸ್ಟ್ರೋಕ್ನಿಂದ ಈ ಮಧ್ಯೆ ತುಂಬ ಫ್ಯಾಮಿಲೀಸ್ ಸಫರ್ ಆಗ್ತಿದ್ದಾರೆ. ಪ್ರತಿ ಲಕ್ಷ ಜನರಲ್ಲಿ 150ಕ್ಕೂ ಹೆಚ್ಚು ಜನ ಈ ಸ್ಟ್ರೋಕಿಂದ ಸಫರ್ ಆಗ್ತಿದ್ದಾರೆ. ಹಾರ್ಟ್ಗೆ ಹೇಗೆ ಬ್ಲಡ್ ಸಪ್ಲೈ ನಿಂತೋಗಿ ಹೇಗೆ ಹಾರ್ಟ್ ಅಟ್ಯಾಕ್ ಬರುತ್ತೋ ಅದೇ ರೀತಿ ಬ್ರೈನ್ಗೆ ಬ್ಲಡ್ ಸಪ್ಲೈ ನಿಂತೋಗಿ ಬ್ರೈನ್ ಸ್ಟ್ರೋಕ್ ಬರುತ್ತಿದೆ. ಇಷ್ಟಕ್ಕೂ ಈ ಸ್ಟ್ರೋಕ್ ಬರೋದಕ್ಕೆ ಕಾರಣ ಏನು? ಈ ಸ್ಟ್ರೋಕನ್ನು ಐಡೆಂಟಿಫೈ ಮಾಡೋದಕ್ಕೆ ಇರೋ ಫಾಸ್ಟ್ ಟೆಸ್ಟ್ ಏನು? ಈ ಸ್ಟ್ರೋಕ್ನಿಂದ ನಮ್ಮನ್ನು ಕಾಪಾಡಿಕೊಳ್ಳೋದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನಮ್ಮ ಬ್ರೈನ್ ಒಂದು ಮೋಸ್ಟ್ ವ್ಯಾಸ್ಕ್ಯುಲರ್ ಆರ್ಗನ್. ನಮ್ಮ ಬ್ರೈನ್ ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸಿದ್ರು ನಾವು ಕನ್ಸ್ಯೂಮ್ ಮಾಡೋ ಆಕ್ಸಿಜನ್ ಅಲ್ಲಿ 20% ಆಕ್ಸಿಜನ್ ಅನ್ನ ಹಾಗೆ 15 to 20% ಬ್ಲಡ್ ಅನ್ನ ನಮ್ಮ ಬ್ರೈನ್ ತಗೊಳುತ್ತೆ. ಪ್ರತಿ ನಿಮಿಷ 750 ml ಆಫ್ ಬ್ಲಡ್ ಅಂಡ್ ನ್ಯೂಟ್ರಿಷನ್ಸ್ ನಮ್ಮ ಬ್ರೈನ್ಗೆ ಸಪ್ಲೈ ಆಗ್ತಿರುತ್ತೆ. ಕೊರಟೈಡ್ ಆರ್ಟರೀಸ್ ಮುಂದೆ ಭಾಗದಲ್ಲಿರುವ ಬ್ರೈನ್ಗೆ ಬ್ಲಡ್ ಸಪ್ಲೈ ಮಾಡಿದ್ರೆ ವರ್ಟಿಬ್ರಲ್ ಆರ್ಟರೀಸ್ ಹಿಂದೆ ಭಾಗದಲ್ಲಿರುವ ಬ್ರೈನ್ಗೆ ಬ್ಲಡ್ ಸಪ್ಲೈ ಮಾಡುತ್ತವೆ.